ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೇನೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಿದೆ. ಸಚಿವ ಸ್ಥಾನಕ್ಕೆ ಪುಟ್ಟರಂಗ ಶೆಟ್ಟಿ ಅವರ ಲಾಬಿ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ಮನಸ್ಸಿನಲ್ಲಿ ನಾನಿದ್ದೇನೆ, ನನಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರೆ ಸಿಎಂ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. 136 ಸೀಟನ್ನು ಗೆದ್ದು ಸಂಪುಟ ರಚನೆಯ ವೇಳೆ ನನ್ನ ಹೆಸರಿತ್ತು. ಕಳೆದ ಬಾರಿಯೇ ಸಚಿವ ಸ್ಥಾನ ಕೊಡಬೇಕಿತ್ತು, ಕಾರಣಾಂತರದಿಂದ ಸಚಿವ ಸ್ಥಾನ ತಪ್ಪಿತ್ತು. ಈ ಬಾರಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಸಚಿವ ಸ್ಥಾನ ಸಿಗಲಿದೆ. ಚಾಮರಾಜನಗರದಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿ ಸಿಎಂ ಸಿದ್ದರಾಮಯ್ಯನವರು ಆಪ್ತರೂ ಆಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಾಲಕೃಷ್ಣ, ನರೇಂದ್ರ ಸ್ವಾಮಿ, BK ಹರಿಪ್ರಸಾದ್ ಸೇರಿದಂತೆ ಹಲವರು ಕೂಡ ಲಾಬಿ ನಡೆಸ್ತಾ ಇದ್ದಾರೆ. ಆಮೇಲೆ ಕ್ಯಾಬಿನೆಟ್ ರಚನೆ ಮಾಡಿದಂಥ ಕಾಲದಲ್ಲಿ ಆವಾಗಲೇ ನನ್ನ ಹೆಸರಿತ್ತನ್ನು ಕೊಡಬೇಕು ಅಂತ ತೀರ್ಮಾನವೂ ಆಗ್ಬಿಟ್ಟಿತ್ತು. ನನಗೆ ಮಿನಿಟ್ಸ್ ಸಿಗ್ತದೆ ಅಂತ ನಾನು ನನ್ನ ಕ್ಷೇತ್ರದ ಜನ ಎಲ್ಲನೂ ಹೇಳ್ಕೊಂಡಿದ್ದೆ. ಕಾರಣಾಂತರದಿಂದ ಕೈ ಬಿಟ್ಟೋಯ್ತು. ಆಗ ನಾನು CM ಹೇಳಿಕೆ CM ಅವರು ಅಂದರು, ನೀನು ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಮಾಡು, 1 ವರ್ಷ ಮಾಡು ಸಾಕು ಅಂದರು. ಇಲ್ಲ, ನಾನು ಒಪ್ಪಲಿಲ್ಲ. ಒಪ್ಪದಿದ್ಮೇಲೆ ನನಗೆ MS ಚೇರ್ಮನ್ ಕೊಟ್ಟರೆ, ಈಗ 1 ವರ್ಷನೂ ಆಗಿದೆ, ಈಗ ಮಾಡ್ತಾರೆ. ನನಗೆ ನಂಬಿಕೆ ಇದೆ, ನನಗೆ ಕೊಡ್ತಾರೆ. ಯಾಕಂದ್ರೆ ನಾನು ಈಗ ಯಾರು ಪುನರಾಗಿ ಇದರಲ್ಲಿ ಇದ್ದಾರೆ, ರೇಸ್ಲಿದ್ದಾರೆ, ಅವ್ರಿಗೆಲ್ಲಕ್ಕಿಂತ ಹಿರಿಯ, ಅವ್ರಿಗೆಲ್ಲಕ್ಕಿಂತ ನಾನು ಕಾಂಗ್ರೆಸ್ನಲ್ಲೂ ಹಿರಿಯ. ಜಾತವಾರು ಜಿಲ್ಲಾವಾರು ತಗೊಂಡ್ರು ನಮ್ಮಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಇರತಕ್ಕಂಥ ಪಕ್ಷ ಯಾವುದರಿಂದ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನನಗೆ 100% ನಂಬಿಕೆ ಇದೆ. ಖರ್ಗೆ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಮತ್ತು DK ಇವರೆಲ್ಲ ನನಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ನನಗೆ ಈ ಬಾರಿ ಪುನರ್ರಚನೆ ಆದರೆ ನನಗೆ ಸಿಗ್ತದೆ.